ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅಕ್ಕರೆ ತರಕಾರಿ ತಗೊಂಡ್ಬರ್ತೀನಿ ಅಂತ ಹೇಳಿ ಹಾಗೆ ಬಂದಿದ್ದೀರಾ? ಮಾರ್ಕೆಟಿಗೆ ಹೋಗಿಲ್ವಾ? ಇಲ್ಲ, ಮನ್ಸಾಗ್ಲಿಲ್ಲ. ಯಾಕಕ್ಕರೆ, ಏನಾಯ್ತು? ನೀನು ಹೇಳು ಮಲ್ಲಿ, ಏನಾಯ್ತು? ಏನೇನಾಯ್ತು? ಅದೇ ಮನೆಯಿಂದ ಯಾಕೆ ನೀನು ಕೋರ್ಸ್ ಮಾಡ್ತಿದ್ದೀಯ ಅಂತ. ಆತ ಹೇಳಿದ್ನಲ್ಲ ಅಕ್ಕರೆ, ಮನೆಯಿಂದ ಕೋಚಿಂಗ್ ಸೆಂಟರ್ಗೆ ಹೋಗೋಕ್ಕೆ ತುಂಬ ಟೈಮ್ ತಾಗತ್ತೆ, ಸುಮ್ಮನೆ ಟ್ರಾವೆಲಿಂಗಲ್ಲಿ ವೇಸ್ಟ್ ಆಗುತ್ತೆ ಅಂತ ಇಲ್ಲೇ ಮಾಡ್ತಾ ಇರೋದು. ಟ್ರಾವೆಲಿಂಗಲ್ಲಿ ಟೈಮ್ ವೇಸ್ಟ್ ಆಗುತ್ತೆ ಅಂತನಾ ಅಥವಾ ನಿನ್ನನ್ನು ಯಾರಾದರೂ ಹುಡ್ಕೊಂಡು ಬರ್ತಾರೆ ಅಂತನಾ? ಅಕ್ಕರೆ ಅದು ಯಾರೋ ಹುಡ್ಕೊಂಡು ಬರ್ತಾರೆ, ಅದಕ್ಕೆ ನಿನ್ನ ಮನೆಯಿಂದ ಆಚೆ ಹೋಗ್ತಿಲ್ಲ. ನನ್ನ ಹತ್ರನೇ ಸುಳ್ಳು ಹೇಳ್ತಿದ್ಯಲ್ಲವಾ ಮಲ್ಲಿ? ಅಕ್ಕರೆ ಅದು ಯಾಕೆ ಹೀಗೆ ಮಾಡಿದೆ? ಯಾಕೆ ನನ್ನ ಹತ್ರ ಸುಳ್ಳು ಹೇಳಿದೆ? ನನ್ನ ಫ್ರೆಂಡ್ಸ್ ಎಲ್ಲ ಆನ್ಲೈನ್ ಕ್ಲಾಸಸ್ ತೊಗೋತಿದ್ದಾರೆ ಅಂತ ನಾನು ಆನ್ಲೈನ್ ಕ್ಲಾಸ್ ತೊಗೋತಿದ್ದೀನಿ ಅಂತ ಈಗ ನನ್ನ ಹತ್ರ ಯಾಕೆ ಸುಳ್ಳು ಹೇಳಿದೆ? ಹೇಳು ಮಲ್ಲಿ, ಯಾಕೆ ಹೀಗೆ ಮಾಡಿದೆ? ಮಲ್ಲಿ, ನಮ್ಮಿಬ್ಬರು ಮಧ್ಯದಲ್ಲಿ ಯಾವ ಮುಚ್ಚುಮರೆನೂ ಇರಬಾರ್ದು ಅಂತ ತಾನೇ ನಾವು ಮಾತಾಡ್ಕೊಂಡಿದ್ದು. ಆದರೆ ನೀನು ಮಾಡಿದ್ದೇನು? ಇಂಥ ವಿಷಯನ ನನ್ನ ಹತ್ರ ಮುಚ್ಚಿಟ್ಟಿದ್ಯಾ? ಏನು ಸಮಸ್ಯೆ ಆಗಿತ್ತು ನನ್ನ ಹತ್ರ ಮುಚ್ಚಿಡೋ ಅಂಥದ್ದು? ಅಕ್ಕರೆ ಮುಚ್ಚಿಡಬೇಕು ಅಂತ ಅಲ್ಲ, ಆದರೆ ಈ ವಿಷಯ ನಿಮ್ಮ ಹತ್ರ ಹೇಳಿದರೆ ಸುಮ್ಮನೆ ಸಮಸ್ಯೆ ದೊಡ್ಡದಾಗತ್ತೆ ಅಂತ ಹೇಳಲಿಲ್ಲ. ನೀವು ಟೆನ್ಷನ್ ಮಾಡ್ಕೊಳ್ತೀರಾ ಅಂತ, ಅದಕ್ಕೋಸ್ಕರ ವಿಷಯ ಮುಚ್ಚಿಟ್ನೆ ಹೊರತು ನಿಮ್ಮತ್ರ ಸುಳ್ಳು ಹೇಳಬೇಕು ಅಂತ ಅಲ್ಲ ಅಕ್ಕರೆ. ಸರಿ, ಈಗಲಾದರೂ ಹೇಳು, ಅಂಥದ್ದೇನಾಯಿತು? ಅದು ನಾನು ಕೋಚಿಂಗ್ ಸೆಂಟರಿಗೆ ಹೋಗ್ತಿದ್ದೆ ಅಲ್ವಾ, ಅಲ್ಲಿಗೆ ನನ್ನ ಹುಡ್ಕೊಂಡು ಜಯದೇವ್ ಅವ್ರು ಬಂದಿದ್ರು. ಅದನ್ನು ಅವ್ರ ಕಣ್ಣಿಗೆ ಬೀಳಿಲ್ಲ, ಅವ್ರ ಕಣ್ಣಿನ ತಪ್ಪಿಸ್ಕೊಂಡೆ. ಜಯದೇವ್ ಅವರು ನಿನ್ನ ನೋಡ್ಕೊಂಡು ಬಂದಿದ್ರಾ? ಹ್ಞೂ ಅಕ್ಕರೆ, ಜಯದೇವರು ನನ್ನ ಹುಡುಕ್ತಾ ಇದ್ರು. ನನಗೆ ಆ ವಿಷಯ ಗೊತ್ತಾಯಿತು. ಎಲ್ಲಿ ಈ ವಿಷಯ ನಿಮಗೆ ಹೇಳಿದ್ರೆ ನೀವು ಟೆನ್ಷನ್ ಮಾಡ್ಕೊಳ್ತಿರೋ ಅಂತ ನಾನು ಹೇಳಲಿಲ್ಲ. ಅದು ಅಲ್ಲದೆ ಈ ವಿಷಯ ನಿಮಗೆ ಹೇಳ್ತಿದ್ದಂಗೆ ಈ ಊರನ್ನು ಬಿಟ್ಟು ಹೋಗಬೇಕು ಅಂತ ಹೇಳ್ತೀರಾ ಅಂತ ನನಗೆ ಭಯ ಆಗೋಯ್ತು. ಇನ್ನು ಎಷ್ಟು ವರ್ಷ ಅಂತ ಊರೂರು ಅಲ್ಕೊಂಡಿರೋದು, ಇಲ್ಲೇ ಇರೋಣ ಅಂತ ಅನ್ನಿಸ್ತು. ಅದಕ್ಕೆ ಏನೂ ಹೇಳಿಲ್ಲ. ಅದನ್ನು ಬಿಟ್ಟರೆ ಬೇರೆ ಏನೂ ಇಲ್ಲ ಅಕ್ಕರೆ. ನೀನಲ್ಲಿದ್ದೀಯ ಅಂತ ಅವ್ರಿಗೆ ಗೊತ್ತಾಯ್ತು? ಮುಂಚೆ ನನಗೂ ಗೊತ್ತಿರಲಿಲ್ಲ ಅಕ್ಕರೆ. ಆಮೇಲೆ ಏನು ಗೊತ್ತಾಯ್ತು ಅಂತಂದರೆ, ಅವ್ರು ಮೊದಲಿಂದನೂ ಅವ್ರ ಹುಡುಗರನ್ನ ಬಿಟ್ಟು ನನ್ನ ಹುಡುಗಿಸ್ತಾ ಇದ್ರು ಅಂತ ಹೇಳಿ. ಯಾವಾಗ ಅವ್ರು ನನ್ನ ಕಣ್ಣಿಗೆ ಬಿತ್ತರೋ ಆವತ್ತೇ ಡಿಸೈಡ್ ಆಗಿಬಿಟ್ಟೆ, ಕೋಚಿಂಗ್ ಸೆಂಟರಿಗೆ ಹೋಗೋದು ಬೇಡ, ಆನ್ಲೈನ್ ಕ್ಲಾಸಸ್ಸೇ ತಗೊಳ್ಳೋಣ ಅಂತ. ಅದಾದಮೇಲೆ ನಮ್ಮ ಇನ್ಸ್ಟಿಟ್ಯೂಟಿಗೆ ಹೋಗಿ ಅಲ್ಲಿರೋರ್ನ ಯಾಮಾರಿಸಿ ನನ್ನ ನಂಬರ್ ತೊಗೊಂಡಿದ್ದಾರೆ. ನನಗೆ ಕಾಲು ಮಾಡಿದ್ರು ಅಕ್ಕರೆ. ನಾನು ಆ ಮನೆಗೆ ಹೋಗಿದ್ದೆ ಅಕ್ಕರೆ. ಅಲ್ಲಿ ಏನು ಹೇಳ್ತಿದ್ದೆ ನೀನು? ನೀನು ಆ ಮನೆಗೆ ಹೋಗಿದ್ಯಾ? ಏನಕ್ಕೆ? ನಾನು ಏನಾಗಬಾರ್ದು ಅಂತ ಅಂದ್ಕೊಂಡಿದ್ದೋ ಅದೇ ಆಗ್ತದೆ. ನೀನು ಯಾಕೆ ಆ ಮನೆಗೆ ಹೋಗಿದ್ದೆ? ಅದು ಯಾವುದೋ ಪೇಪರಿಗೆ ನನ್ನ ಸೈನ್ ಬೇಕು ಅಂತ ಹೇಳಿ ಕರೆದಿದ್ರು. ಅದನ್ನು ಬಿಟ್ಟು ಅಪಾಯ ಆಗುವಂಥದ್ದೇನೂ ಇರಲಿಲ್ಲ ಅಕ್ಕರೆ. ಹಂಗೆ ನೋಡಿದರೆ ನಾನೀಗ ಹೋಗಿದ್ದು ಒಳ್ಳೆಯದೇನೆ ಆಯಿತು ಅಕ್ಕರೆ. ಸರಿಯಾಗಿ ಚೋಕ್ ಕೊಟ್ಟೆ ಬಂದಿದ್ದೀನಿ. ಏನು ಮಾಡಿ ಬಂದೆ ನೀನು? ಅಕ್ಕರೆ, ಟೆನ್ಷನ್ ಮಾಡ್ಕೋಬೇಡಿ. ಅವ್ರು ನನಗೆ ಇನ್ನೊಂದ್ಸಲ ಫೋನ್ ಮಾಡಿ ಸೈನ್ ಮಾಡು ಬಾ ಅಂತ ಹೇಳಿ ಕರಿಬಾರ್ದು. ಆ ಥರ ಬಾಂಬಾಗಿ ಬಂದಿದ್ದೀನಿ. ನೀವು ಗಾಬರಿ ಆಗಬೇಡಿ. ಇಲ್ಲ ಮಲ್ಲಿ, ಇದ್ಯಾಕೋ ಸರಿ ಹೋಗಲ್ಲ. ಕೋಚಿಂಗ್ ಸೆಂಟರ್ವರೆಗೂ ಹುಡ್ಕೊಂಡು ಬಂದಿರೋರು ಮನೆವರೆಗೂ ಹುಡ್ಕೊಂಡು ಬರಲ್ಲ ಅಂತ ಏನು ಗ್ಯಾರಂಟಿ? ನಾವಿಲ್ಲಿರಬಾರ್ದು. ಅಯ್ಯೋ ಅಕ್ಕರೆ, ಹಾಗೆಲ್ಲ ಏನೂ ಆಗೋಕ್ಕಿಲ್ಲ. ಯಾಕೆ ಅಂತಂದರೆ ಅವ್ರು ನನಗೆ ಫೋನ್ ಮಾಡಿದ ನಂಬರ್ ಇದೆ ಅಲ್ಲ, ಆ ಸಿಮ್ ಕಾರ್ಡ್ನ ನಾನು ಬಿಸಾಕಾಗಿದೆ. ಆಮೇಲೆ ಮನೆವರೆಗೆ ಹುಡ್ಕೊಂಬರೋ ಚಾನ್ಸಸ್ ಇಲ್ಲ. ಯಾಕಂದರೆ ನಾವು ಕೋಚಿಂಗ್ ಸೆಂಟರಿಗೆ ಕೊಟ್ಟಿರೋ ಅಡ್ರೆಸ್ಸು ಕುಶಾಲ್ ನಗರ ಅಡ್ರೆಸ್ಸು. ನೀವು ದಯವಿಟ್ಟು ಗಾಬರಿ ಆಗಬೇಡಿ, ಟೆನ್ಷನ್ ಆಗಬೇಡಿ. ಅದ್ರದ್ದು ಏನೂ ಆಗೋಕ್ಕಿಲ್ಲ ಅಕ್ಕರೆ. ಅಮೃತಧಾರೆ